ಸಾಧು ಸಾಧು ನಮೋ ಬುದ್ಧಾಯ ಜೈ ಭೀಮ್. ತಮ್ಮ ಮಾಧ್ಯಮದ ಮುಖಾಂತರ ನಾನು ಅನಿಲ್ ಕುಮಾರ್ ಬೇಲ್ದಾರ್, ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೀದರ್ ಜಿಲ್ಲೆಯ ಎಲ್ಲ ವಲಯ ಸಂಬಂಧಿತ ಎಡಗೈ ಸಮಾಜದ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಈಗಾಗಲೇ ತಮಗೆ ಗೊತ್ತು, ಶ್ರೀ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸರ್ಕಾರಕ್ಕೆ ಕೈ ಸೇರಿದೆ. 4ನೇ ಆಗಸ್ಟಿಗೆ ವರದಿ ಕೊಟ್ಟಿದ್ದಾರೆ. ಆ ವರದಿ ಇವತ್ತು ಎಲ್ಲ ಕಡೆ ಸೋರಿಕೆಯಾಗಿ ಇವತ್ತು ಪತ್ರಿಕೆ ಮುಖಾಂತರ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ರಾಜ್ಯದ ಮನೆ ಮನೆಗಳಲ್ಲಿ. ಅದರಲ್ಲಿ ನಮ್ಮ ಬಲಗೈ ಸಂಬಂಧಿತ ವಲಯ ಸಮಾಜಕ್ಕೆ ಬಹಳಷ್ಟು ಅಂಕಿಅಂಶಗಳನ್ನು ಸುಳ್ಳು ದಾಖಲಾತಿ ತೋರಿಸಿ ಅವೈಜ್ಞಾನಿಕ ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನು ಸಲ್ಲಿಸಿದ್ದಾರೆ ಅಂತ ನಮಗೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ 14ನೇ ಆಗಸ್ಟ್ ಬೆಳಗ್ಗೆ 11 ಗಂಟೆಗೆ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಕುಟುಂಬದವರು ತಮ್ಮ ಮನೆಯ ಸದಸ್ಯರಲ್ಲದೆ ನೆರೆಹೊರೆಯವರನ್ನು ಮತ್ತು ತಮ್ಮ ಗೆಳೆಯರನ್ನು ಈ ಒಂದು ಐತಿಹಾಸಿಕ ಪ್ರತಿಭಟನೆ ಬರಬೇಕು. ಯಾಕೆ ಬರಬೇಕಂದ್ರೆ ಈ ಒಂದು ವರದಿ ಒಂದೆಡೆ ಸರ್ಕಾರ ಒಪ್ಪಿತು ಅಂದರೆ ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆಗೆ ಬಹಳ ಕಂಟಕ ಮತ್ತು ಅನ್ಯಾಯವಾಗದಿದೆ. ಸರ್ಕಾರದ ಇನ್ನು ಮುಂದೆ ಉದ್ಯೋಗ ಸಿಗಬೇಕಾದರೆ, ಯಾವುದೇ ಸೌಲಭ್ಯಗಳು ಸಿಗಬೇಕಾದರೆ ಈ ಒಂದು ಒಳ ಮೀಸಲಾತಿ ಬಹಳ ಮಹತ್ವ ಪಡೆದಿದೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಇವತ್ತು ನಾವು ಈಗಾಗಲೇ ಪತ್ರಿಕೆ ಮುಖಾಂತರ, ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತು ನಿನ್ನೆ ಡಾಕ್ಟರ್ ಅಂಬೇಡ್ಕರ್ ಭವನ ಜನವಾಡ ರಸ್ತೆಯಲ್ಲಿ ನಮ್ಮ ಸಮಾಜದ ಬಾಂಧವರು 100 ಮಂದಿ ಸೇರಿಕೊಂಡು ಸಭೆಯನ್ನು ಮಾಡಿ ಒಕ್ಕೂರಲಿಂದ ಎಲ್ಲರೂ ಒಮ್ಮತದಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಬೇಕು. ಈ ಹಿಂದೇನೂ ಆಗಬಾರ್ದು. ಆ ಥರ ಇದು ಸ್ವಯಂ ಕರೆ ಕೊಡ್ತಾ ಇದ್ದೀವಿ. ಇದು ಎಲ್ಲರದ್ದು ಪ್ರತಿಯೊಬ್ಬರ ಕರ್ತವ್ಯ ಇದೆ. ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ ನಾವು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಲು ತಮ್ಮೆಲ್ಲರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಜೈ ಭೀಮ್, ಜೈ ಸಂವಿಧಾನ. ಬುದ್ಧಾಯ ಜೈ ಭೀಮ್. ದಿನಾಂಕ 14ರಂದು ಮುಂಜಾನೆ 11 ಗಂಟೆಗೆ ಬೀದರ್ ಜಿಲ್ಲೆಯ ಎಲ್ಲ ಹೊಲೆಯ ಸಮಾಜದ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಎಷ್ಟು ಜನರಿಗೆ ಮೀಸಲಾತಿ ಬೇಕು, ಡಾಕ್ಟರ್ ಆಗೋದಂತ ಇಷ್ಟ ಅದ, ಇಂಜಿನಿಯರ್ ಆಗಬೇಕಂತದ, ಯಾರಿಗೆ ಶಾಲೆ ಓದಬೇಕು, ಯಾರಿಗೆ ಲೋನ್ ಬೇಕು, ಯಾರು ಇವತ್ತು ನೌಕರಿ ಮೇಲೆ ಇದ್ರಿ, ಇದು ನಿಮಗೆ ಮುಂದಿನ ಪೀಳಿಗೆ ಕೂಡ ಅದು ಎಲ್ಲ ಬೇಕಾಗಿನ ಜರುತ್ತದ. ನೀವು ಎಲ್ಲರೂ 14ನೇ ತಾರೀಕಿಗೆ ಹೊಲೆಯ ಸಮಾಜದ ಪ್ರತಿಯೊಂದು ಕೂಸು ಹಿಡ್ಕೊಂಡು ಹಿರಿಯರ್ತನ ಎಲ್ಲರೂ ಅಂಬೇಡ್ಕರ್ ಚೌಕಲ್ಲಿ ಬರಬೇಕು. ಮುಂಜಾನೆ 11ಕ್ಕೆ ಅಲ್ಲಿಂದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಅಲ್ಲಿಂದು ಒಂದು ರೂಟ್ ಮ್ಯಾಪ್ ಅದ. ರೂಟ್ ಮ್ಯಾಪ್ ಮೂಲಕ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಏನು ನಾಗಮೋಹನ್ ದಾಸ್ ಅವರು ವಿಶೇಷವಾಗಿ ಹೊಲೆಯ ಸಮಾಜಕ್ಕೆ ಮರಣ ಶಾಸನ ಬರೆದಿಟ್ರೆ ನಾವು ಇದು ಒಪ್ಪಲ್ಯೋ, ನಿಮ್ಮದು ಏನು ತಿರಸ್ಕಾರ ಮಾಡ್ತೇವೆ ನಿಮ್ಮ ವರದಿ ಅಂತ ಹೇಳೋದು ಭಾಳ ಗಟ್ಟಿ ಆವಾಜಿನಿಂದ ಹೇಳೋದದ. ನೀವೆಲ್ಲರೂ ಬರ್ತೀರಿ ಅಂತೇಳಿ ನಾವು ನಂಬಿದ್ದೀವಿ. ಮತ್ತು ಇದು ಎಷ್ಟು ಜನ ನೋಡ್ತಾ ಇದ್ರಿ, ನೀವು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ನೆಂಟೂರು ನೆಲ್ಲೂರು ಹೆಂಗೆ ಮದುವೆ ಸಮಾರಂಭ ಆಗಲಿ, 14 ಏಪ್ರಿಲ್ಗೆ 6 ಡಿಸೆಂಬರ್ಗೆ ಹೆಂಗೆ ಸ್ವಾಭಿಮಾನ್ಯದಿಂದ ನೀವು ಎಲ್ಲರೂ ಬರ್ತೀರಿ, ಆ ರೀತಿ ನೀವು ಬರ್ಬೇಕಂತೇಳಿ ನಾನು ಮನವಿ ಮಾಡ್ಕೊತೀನಿ. ನಮೋ ಬುದ್ಧಾಯ, ಜೈ ಭೀಮ್. ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ಹೊಲೆಯ ಸಂಬಂಧಿತ ಜಾತಿಗಳ ಸಮೂಹದಿಂದ ದಿನಾಂಕ 14 ಆಗಸ್ಟ್ 2025ರಂದು ಬೀದರ್ ನಗರದಲ್ಲಿ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆಯ ಎಲ್ಲ ದಲಿತ ನಮ್ಮ ಬಲಗೈ ಸಮುದಾಯದ ಮುಖಂಡರು, ಎಲ್ಲ ಸಮುದಾಯದ ಅಣ್ಣ ತಮ್ಮಂದಿರು, ತಾಯಂದಿರು, ಅಕ್ಕ ತಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕು. ನಾಗಮೋಹನ್ ದಾಸ್ ವರದಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಿಕ್ಕೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆ ಎಲ್ಲ ಅಣ್ಣ ತಮ್ಮಂದಿರು, ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ. ಜೈ ಭೀಮ್, ಜೈ ಭಾರತ್. ನಾ ಬಾಬು ಪಾಸ್ವಾನ್, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೀದರ್. ಜೈ ಭೀಮ್. ನಾನು ಸಂದೀಪ್ ಕಾಂಟೆ, ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಬೀದರ್. ಇವತ್ತು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ 14ನೇ ತಾರೀಕೇನು ಈ ನಾಗಮೋಹನ್ ದಾಸ್ ಅವರೇನು ಸರ್ಕಾರದ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿತ್ತು, ಕಾಟಾಚಾರಕ್ಕಾಗಿ ಸುಮ್ಮನೆ ಸಮೀಕ್ಷೆ ಮಾಡಿ ಹಳೆ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಏನು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಕಾಟಾಚಾರಕ್ಕಾಗಿ ಒಂದು ಸಮುದಾಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಮಾಡಿ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಇದನ್ನು ವಿರೋಧಿಸಿ ಇದೇ 14 ತಾರೀಕಿನಂದು ನಮ್ಮ ಸಮಿತಿ ವತಿಯಿಂದ ಬೃಹತ್
ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಗೆ ಎಲ್ಲರೂ ತಮ್ಮ ಮುಂದಿನ ಪೀಳಿಗೆಗಾಗಿ, ನಮ್ಮ ಸಮುದಾಯದ ಏಳಿಗೆಗಾಗಿ ನಾವೀಗ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ದು ತಳಹದಿ ಕಟ್ಟಿಟ್ಟ ಬುತ್ತಿ ಅದ. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪರಿವಾರದೊಂದಿಗೆ ಸಭೆ ಸಮಾರಂಭಗಳಲ್ಲಿ ಹೇಗೆ ಭಾಗವಹಿಸ್ತೇವೋ ಹಾಗಾಗಿ ಬಂದು ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಮತ್ತು ಆ ವರದಿ ಮಾಡಿರ್ತಕ್ಕಂಥವರಿಗೆ ಎಚ್ಚರಿಕೆ ನೀಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿ ಬರ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತೇನೆ. ಜೈ ಭೀಮ್. ಇದೇ ದಿನಾಂಕ 14/8/2025 ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಏನು ಇವತ್ತು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಗೆ ಧಿಕ್ಕಾರವನ್ನು ಹಾಕುತ್ತಾ ಆ ಒಂದು ವರದಿಗೆ ನಾವು ಯಾವುದೇ ರೀತಿ ಒಪ್ಪುವುದಿಲ್ಲ. ಯಾಕೆಂದರೆ ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 5% ಅಂತೇಳಿ ಅವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಇದರ ಪ್ರಯುಕ್ತ ನಮ್ಮ ಸಮಾಜದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿರುತ್ತದೆ. ಜನಸಂಖ್ಯೆಯಲ್ಲಿ ಬಲಗೈ ಸಮುದಾಯ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಎಲ್ಲಕ್ಕಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಸಮುದಾಯ ಅದು ಬಲಗೈ ಸಮುದಾಯ. ಹಾಗಾಗಿ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿ ಅನ್ಯಾಯ ಆದರೂ ಕೂಡ ನಾವು ಸಹಿಸೋದಿಲ್ಲ. ಆ ವರದಿಯನ್ನು ನಾವು ಒಪ್ಪುವುದಿಲ್ಲ. ಆ ವರದಿಗೆ ನಾವು ಧಿಕ್ಕಾರವನ್ನು ಸೇರುತ್ತೇವೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಯುವಕರು, ಚಿಂತಕರು, ನಮ್ಮ ಸಮಾಜದ ವಲಯ ಸಮುದಾಯದ ನೌಕರಸ್ಥರು, ನಿವೃತ್ತ ನೌಕರಸ್ಥರು, ಯುವ ಮುಖಂಡರುಗಳು ಯಾವುದೇ ಪಕ್ಷ ಭೇದ ಅನ್ನದೇ ಯಾವುದೇ ಸಂಘಟನೆ ಅನ್ನದೇ ತಾವೆಲ್ಲರೂ ಕೂಡ ತಮ್ಮ ಸಮಾಜದ ಒಳಿತಿಗಾಗಿ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಒಳಿತಿಗಾಗಿ ತಾವೆಲ್ಲರೂ ಕೂಡ ತಮ್ಮ ಸ್ವಾಭಿಮಾನದ ಹೋರಾಟಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ವಿಶೇಷವಾದಂಥ ಸೂಚನೆ. ತಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ವಾಭಿಮಾನದ ಹೋರಾಟ ಮಾಡೋಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ತಾವು ಆ ಹೋರಾಟಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ತಮ್ಮ ಹತ್ರ ಇದ್ರೆ ಸೂಟನ್ನು ಹಾಕೊಂಡು ಬರಬೇಕು. ಇಲ್ಲಾಂದ್ರೆ ಒಂದು ಒಳ್ಳೆ ಬಟ್ಟೆಯನ್ನು ಧರಿಸ್ಕೊಂಡು ಬಂದು ಬಾಬಾ ಸಾಹೇಬ್ರ ಮಕ್ಕಳಂತೇಳಿ ನಾವು ಶಿಸ್ತಿನ ಸಿಪಾಯಿಗೆ ಹೋರಾಟ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಜೈ ಭೀಮ್, ಜೈ ಸಂವಿಧಾನ್. ನನ್ನ ಹೆಸರು ಪ್ರದೀಪ್ ನಾಟಿಕರ್, ಜಿಲ್ಲಾಧ್ಯಕ್ಷರು, ಭಾರತೀಯ ವಿದ್ಯಾರ್ಥಿ ಸಂಘ ಬೀದರ್.